ಮುಂದೆ ಬಾ. ಚೆನ್ನಾಗಿದೆಯಾ? ಗಟ್ಟಿ ದೇಹ. ಅವತ್ತು ನೀನು ಕಾಪಾಡಿದ್ದು ನಮ್ಮ ಅಳಿಯನ್ ಮಾತ್ರ ಅಲ್ಲ, ಈ ಮನೆನ, ಆ ERK ಕಂಪನಿನ, ನಮ್ಮ ಆಸೆಗಳನ್ನ ಎಲ್ಲ. ನನ್ನ ಮೊಮ್ಮಗಳ ಹತ್ರ ತಾನೇ ನೀನು ಕೆಲಸ ಮಾಡೋದು? ಹೌದು ಸರ್. ಕೊಡ್ತಾ ಇದ್ದಾಳ? ಹಾಂ. ಎಷ್ಟು? 25 ಅಂದ್ರು. ಕಟಿಂಗು ಶಟಿಂಗು ಫಟಿಂಗ್ ಎಲ್ಲ ಹೋಗಿ ಕೈಗೊಂದು 20,000 ಕೊಡ್ತಿದ್ದಾರೆ. ನಾನು 50 ಕೊಡ್ತೀನಿ, ಬಂದ್ಬಿಡು. ಸರ್ ಸರ್ ಅಂದ್ರೆ ಮಕ್ಳಿಗೆ ಒಂದೇ ಸಲ ಅಷ್ಟೊಂದು ದುಡ್ಡು ಕೊಟ್ರೆ ಹಾಳಾಗಿ ಹೋಗ್ತಾರೆ ಸರ್. ಏನ್ ಮಾತಾಡ್ತೀಯ ನೀನು? ನೀನ್ ದುಡ್ಡು ಕೊಟ್ರೆ ಹಾಳು ಮಾಡ್ದ ಹಾಗೆ, ನಾನ್ ಕೊಟ್ರೆ ಒಳ್ಳೇದ್ ಮಾಡ್ದಾಗೆ. ನೀನ್ ಬಾರೆ. ಬಂದ್ಬಿಡ್ತೀನಿ ಸರ್. ನಿನ್ಗಿಷ್ಟ ಆಗೋ ರೂಮ್ ನೋಡ್ಕೊಂಡು ಟೇಬಲ್ ಇಟ್ಕೊಂಡು ಕಂಪ್ಯೂಟರ್ ಹಾಕೊಂಡು ಕೂತ್ಕೋ. ಓಕೆ ಸರ್. ಏನ್ ಮಾಡು ಅಂತೀರಾ ಸರ್? ಏನ್ ಮಾಡ್ತಾನೆ ಸರ್? ಅದೇ ಹೇಳ್ತಿದ್ದೀನಿ. ಇಂಟರ್ನೆಟ್ ಅಲ್ಲಿ ಹುಡುಗಿಯರ್ ಫೋಟೋ ನೋಡ್ತಾನೆ. ಆಮೇಲೆ ಆರಾಮಾಗಿ ಯೋಚನೆ ಮಾಡೋಣ ಏನ್ ಮಾಡೋಣ ಅಂತ. ಶೋ ಸರ್. ಮನೆಯಲ್ಲಿ ತುಂಬಾ ಜನ ಪರಿಚಯ ಮಾಡ್ಕೋಬೇಕು, ತುಂಬಾ ಕೆಲಸಗಳಿದೆ. ನೀನು ಹೊರಟೋಗು. ಹೋಗು. ಏನ್ ಕೆಲಸ ಮಾಡಿದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾಡಬೇಕು. ಸುಳ್ಳು ಹೇಳೋರ್ ಕಂಡ್ರೆ ನನ್ಗೆ ಅಸಹ್ಯ. ಏನು ನಾವು ಮಾಡದೇ ಇರೋದನ್ನು ಕೂಡ ಇಷ್ಟು ಸ್ಟ್ರಾಂಗ್ ಆಗಿ ಹೇಳ್ಬೋದು ಅಂತ ನಿಮ್ಮನ್ನ ನೋಡಿದ ಮೇಲೆ ಗೊತ್ತಾಗಿದ್ದು ಸರ್. ಒಂದು ವರ್ಗದವ್ರಿಗೆ ನೀವು ಇನ್ಸ್ಪಿರೇಷನ್ ಅಷ್ಟೇ. ಹೋಗಿ. ವರ್ಗಕ್ಕೆ ಇನ್ಸ್ಪಿರೇಷನ್ ಏನೋ. ಹಲೋ, ಏನ್ ಮೇಡಮ್ ಚೆನ್ನಾಗಿದ್ದೀರಾ? ಏನ್ ನನ್ ಗುರ್ತು ಸಿಗ್ಲಿಲ್ವಾ? ಬನ್ನಿ ಕೂರಿ. ಮೊನ್ನೆ ನಮ್ಮ ಮೇಡಮ್ ಎಂಗೇಜ್ಮೆಂಟ್ಗೆ ಹೋಟ್ಲಿಗೆ ಬಂದಿದ್ನಲ್ಲ, ಗುರ್ತು ಸಿಗ್ಲಿಲ್ವಾ? ಅಬ್ಬೋ, ನಾನು ನಿಮ್ಗೊಂಚೂರು ಜ್ಞಾಪಕ ಇಲ್ಲ ಅಂತ ನಂಗೆ ಅರ್ಥ ಆಗೋಯ್ತು. ಕವರ್ ಮಾಡ್ಬಿಡಿ ಬಿಡಿ, ಇನ್ ಚೆನ್ನಾಗಿರಲ್ಲ, ಬಿಟ್ಬಿಡಿ. ನಾನು ಫೀಲ್ ಆಗಿಲ್ಲ ಬಿಡಿ, ಪರವಾಗಿಲ್ಲ. ಇವಾಗ ರವಿಚಂದ್ರನ್ ಅವರು ಜನಗಳನ್ನ ನೋಡಿ ವೇವ್ ಮಾಡ್ತಾರೆ, ಹಾಗಂತ ಅಲ್ಲಿರೋರ್ ಹೆಸರಲ್ಲ ಅವ್ರಿಗೆ ಗೊತ್ತು ಅಂತನಾ? ನೀವು ಹಂಗೇನೆ. ನೀವು ಕ್ರೇಜಿ, ನಾವು ನಿಮಗ್ ಕ್ರೇಜಿ. ಓ ಗಾಡ್. ನೋಡು, ನಾನು ಕೂಡ ಫಾಲೋವರ್ಸ್ ಇದ್ದಾರೆ. ಓ ಹಲೋ. ಮತ್ತೆ ನಿಜ ಹೇಳ್ಬೇಕಂದ್ರೆ ನೀವು ನೋಡೋದಕ್ಕೆ ಎಬೋವ್ ಆವ್ರೇಜ್ ಆಗಿದ್ರು ಸೂಪರ್ ಸೆಕ್ಸಿ ಆಗಿದ್ದೀರಾ. ನನ್ನ ನಂಬಿ. ಫ್ಯಾನ್ಸಿ ಹೊಡಿಬೇಡಿ. ತಮ್ಮ ಇಲ್ಲಿ ಬಾರ. ಹೇಳಿ ಅಣ್ಣ. ಆ ಹುಡುಗಿ ನೋಡಿದ್ಯಾ? ಸಕ್ಕತ್ತಾಗಿದ್ದಾಳೆ. ನಾನಾ ಕಾಮೆಂಟ್ ಮಾಡಕ್ಕಾಗಲ್ಲ ಬಿಡು, ನೀನ್ ಹೇಳು. ಈ 500 ರೂಪಾಯಿ ಇಟ್ಕೊಂಡು ಆ ಹುಡುಗಿ ಅಪ್ಪ ಅಮ್ಮ ಬಿಟ್ಟು ಅವಳ ಕ್ಲೋಸ್ ರಿಲೇಟಿವ್ಸ್ ಯಾರು ಇದ್ರೆ ಹೇಳು, ಒಳ್ಳೆ ಫ್ರೆಂಡ್ಶಿಪ್ ಮಾಡೋಣ ಅಂತ. ಆಗಲ್ಲ. ಯಾಕೆ? ನಾನು ಆ ಹುಡುಗಿ ಸೋದರ ಮಾವ. ಅಯ್ಯೋ ಸಾರಿ ಸರ್, ನಿಮ್ ನಿಕ್ಕರು ಗೆಟಪ್ ನೋಡಿ ಕೆಲ್ಸದವನು ಅನ್ಕೊಂಡೆ. ಗೆಟಪ್ಪ ಅಂದ್ರೆ ಮನೇಲೂ ಕೂಡ 3 ಪೀಸ್ ಸೂಟ್ ಹಾಕೊಂಡೆ ಸುತ್ತಬೇಕಾ? ವಾಹ್, ಮನೆ ಹೇಗಿದೆ? ಅರಮನೆ ತರ ಇದೆ. ಆದ್ರೆ ಇಷ್ಟ ಆಗದೆ ಇದ್ದಿದ್ದು ನೀವೆಲ್ಲ ಇದ್ದು ಅವ್ರ ಮೇಲೆ ಅಟ್ಯಾಕ್ ಹೇಗಾಯ್ತು ಅಂತ. ಹೌದು, ಪೊಲೀಸ್ ಕಂಪ್ಲೇಂಟ್ ಕೊಡ್ದಂಗೆ ಯಾಕೆ ಬಿಟ್ಟಿದ್ದೀರಾ? ಕೊಟ್ಟೆ ಕಣೋ. ಕೊಟ್ಟೆಪ್ಪ ಕಣೋ. ಪರವಾಗಿಲ್ಲ ಬಿಡಿ, ದೊಡ್ಡವ್ರು ತಾನೆ, ಮೊದಲೇ ಕಮಿಟ್ ಆಗ್ಬಿಟ್ಟಿದ್ದೀರಾ. ಆ ಕಡೆಯವನು ಕೂಡ ಏನು ಕಡಿಮೆ ಇಲ್ಲ, ಎವಿಡೆನ್ಸು ಕರೆಕ್ಟಾಗಿಲ್ಲ. ಅದಕ್ಕೆ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಭಯ ಪಡ್ತಾ ಇದ್ದಾರೆ. ಪೊಲೀಸರು ಭಯ ಪಟ್ರೆ ನಾವು ಹೋಗಿ ಮಾತಾಡೋಣ. ಮಾತಾಡ್ಬಿಡೋಣ. ಯಾರು? ಏನ್ ಪೈಡ್ತಲ್ಲಿ ಅವ್ರೆ, ಇದು ಟೂ ಮಚ್ ಅಂತ ಅನಿಸ್ತಿಲ್ವಾ ನಿಮ್ಗೆ? ಅವ್ರ ಕಂಪ್ನಿನಲ್ಲಿ ಶೇರ್ ಬೇಕು, ಅವ್ರ ಬೋರ್ಡ್ನಲ್ಲಿ ಪ್ಲೇಸ್ ಬೇಕು, ಆದ್ರೆ ಅವ್ರ ಕುರ್ಚಿ ಕೂಡ ಬೇಕು. ಆದ್ರೆ ಅವ್ರು ಯಾರು ಅಂತ ಗೊತ್ತಿಲ್ಲ. ದ ಫೌಂಡರ್ ARK. ನಿನ್ ಯಾರೋ ಒಳಗ್ ಬಿಟ್ಟಿದ್ದು? ಅಷ್ಟು ಈಸಿಯಾಗಿ ಎಲ್ಲಿ ಬರಕ್ ಬಿಟ್ರು? ಏರ್ಪೋರ್ಟ್ ವರ್ಗೂ ಫ್ಲೈಟ್ ಅಲ್ಲಿ ಬಂದ್ವಿ, ಈ ಪೋರ್ಟ್ ವರ್ಗೂ ಕಾರಲ್ಲಿ ಬಂದ್ವಿ. ಇಲ್ಲಿಗೆ ಬಂದ್ಮೇಲೆ ಅಬ್ಬೋ ಕಷ್ಟ ಆಯ್ತು. ಸರ್ ನಿಂತ್ಕೊಳ್ಳಿ ಸರ್, ಒಳಗಡೆ ಯಾರಿಗೂ ಎಂಟ್ರಿ ಇಲ್ಲ. ಹೋಗೋಣ ಬಾ, ಗಾಡಿ ತೆಗಿ. ಅದಲ್ಲ ಸರ್, ಅಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಬಂದು
ಸೇಮ್ ಫೀಲಿಂಗ್. ಆ ಕೈ ಮಾರ್ಕು ಯಾವೊಂದು ಅಂತ. ನನ್ನ ಸೋದರಳಿಯ ನಿಮ್ಮ ಆಫೀಸಿಗೆ ಬಂದ್ರೆ ಕಂಪ್ಯೂಟರ್ನಿಂದ ಆಚೆ ಹೋಗು ಅಂತೀರಾ. ನಾವು ಮಾತ್ರ ನಿಮ್ಗೆ ಆರ್ತಿ ಎತ್ತಿ ಒಳಗೆ ಬನ್ನಿ ಅನ್ಬೇಕಾ? ತೆಕ್ಕೊಂಡು ಕೂತ್ಕೊಂಡಿದ್ದೀವಿ ಇಲ್ಲಿ. ನಮ್ಮ ಸರಕು ಒಳಗಡೆ ಇದೆ. ಇದ್ರ ಪ್ರತಿ ವರ್ಷ 25-30 ಕೋಟಿ ಬಿಸ್ನೆಸ್ ಕೊಡ್ತಾ ಇದ್ದೀನಿ ನಾನು. ಕೊಟ್ರ ಹೇ ಬಿಡೇ ಒಳಗೆ. ಹೇಳಿದ್ರೆ ಅರ್ಥ ಆಗಲ್ವೇನೋ ಮುದುಕ್ ನನ್ನ ಮಗನ. ಲೋಡೆತ್ತಲೆ ಎತ್ತೋ. ಯಾವನೋ ನೀನು ನಮ್ಮ ಪೋಲ್ಟಿಗೆ ಬಂದು ಜಗಳ ಮಾಡ್ತಾ ಇದ್ಯಾ? ಕೈ ಮಾಡಿದ್ಯಾರೋ? ಯಜಮಾನ್ರ ಮೇಲೆ ಕೈ ಮಾಡಿದ್ಯಾರೋ? ನೀನಾ? ನೀನು ನೀನು ಹೇಳು. ನೀನೇನಾ ದೊಡ್ಡ ಮೇಲೆ ಕೈ ಮಾಡಿದ್ದು? ನಾನಲ್ಲ. ನೀನಾ? ಹೇಳು. ದೊಡ್ಡವ್ರ ಮೇಲೆ ಕೈ ಮಾಡ್ತೀರ ನೀವು? ದೊಡ್ಡವ್ರ ಮೇಲೆ ಮುತ್ಕುಂದ ಏನೇನ್ ಬಿದ್ದಿದ್ಯೋ ಎತ್ಕೊಳ್ಳೋ. ಎತ್ಕೋ. ಏಲಕ್ಕಿ ಟೀ ಸರ್, ನಿಮ್ಗೋಸ್ಕರ ಸ್ಪೆಷಲ್. ಬಿಸಿಲಲ್ಲಿ ನೆಂದಿರೋ ಟವಲ್ ಸರ್, ತಣ್ಣಗಿರುತ್ತೆ. ಯಾರು ಸಾರ್ ತಳ್ಳಿದ್ಯಾರೋ? ಅಯ್ಯೋ ಸಾರ್, ಬಂದಾಗಿಂದ ಕೇಳ್ತಾನೆ ಇದೀರಲ್ಲ ಯಾರು ಅಂತ. ದೊಡ್ಡವ್ರು ಏನಾದ್ರು ಪೈಲ್ವಾನ 10 ಜನ ಬಂದ್ ತಳ್ಳಕ್ಕೆ. ತಳ್ಳಿದ್ದೊಬ್ಬ, ಅವ್ನು ಈಗಾಗ್ಲೇ ಚಚ್ ಬಿಸಾಕಿದಿರಲ್ಲ. ಬೇಕಾದ್ರೆ ಅಲ್ಲಿ ನೋಡಿ ಸರ್. ನಿಮ್ ಬಾಸ್ ಅಲ್ಲಿ ಯಾರಾದ್ರೂ ಕಿರ್ಚಿದ್ರೆ ಬರ್ತಾರೆ. ನೀವ್ ಯಾರಿಗಾದ್ರೂ ಕಿರ್ಚೋಕ್ ಟೈಮ್ ಕೊಟ್ರೆ ತಾನೇ ಮತ್ತೆ. ಇದಕ್ಕಿಂತ ಕ್ಲಾರಿಟಿಯಾಗಿ ಇನ್ಯಾವನು ಹೇಳಲ್ಲ. ದೊಡ್ಡವ್ರು ಹೇಳೋದೇನಂದ್ರೆ, ನಿಮ್ಮ ಅಪ್ಪ ಬಂದು ಚುಚ್ಚಿದ, ಎವಿಡೆನ್ಸ್ ಇಲ್ಲ, ಕೇಸ್ ವೀಕ್ ಆಗಿದೆ. ನಾನು ಬಂದು ಹೊಡೆದೆ, ಎವಿಡೆನ್ಸ್ ಇರಲ್ಲ, ಈ ಕೇಸು ವೀಕ್ ಆಗಿ ಒದ್ದಾಡ್ ಸಾಯತ್ತೆ. ಸೊ ಈ ಟಿಟ್ ಫಾರ್ ಟ್ಯಾಟ್ ಎಲ್ಲ ಬೇಡ. ಏನಾದರೂ ಇದ್ರೆ ಟೇಬಲ್ ಆ ಕಡೆ ಈ ಕಡೆ ಕುತ್ಕೊಂಡು ಮಾತಾಡಬೇಕೆ ಹೊರತು ಈ ಥರ ಟೇಬಲ್ ಮೇಲೆ ಹತ್ಬಿಟ್ಟು ಜಗಳ ಮಾಡಬಾರ್ದು ಅನ್ನೋ ದೊಡ್ಡವ್ರ ಒಪಿನಿಯನ್. ಏನಂತೀರಾ? ಏನು ಆ ಥರ ನೋಡ್ತಿದ್ದೀರಾ? ಎದ್ದಳಿ. ಅವಾಗಲೇ ಹಿಂಗೆ ಹೋಗಿ ಹಂಗೆ ಬಂದ್ರಿ, ಇವಾಗ ಟೆಂಟ್ ಹಾಕ್ಬಿಟ್ಟಿದ್ದೀರಲ್ಲ. ಫ್ಲೈಟಿಗೆ ಟೈಮ್ ಆಗ್ತಿದೆ, ಬನ್ನಿ. ಬ್ರದರ್, ನೀ ಹೇಳೋದೇನಾರು ಇದೆಯಾ? ಓಹೋ, ಸರಿಯಾಗಿದೆ. ಅಲ್ಲಿ ನಮ್ಮ ಯುವರಾಜರಿಗೆ ಮಾತಾಡಕ್ ಬರಲ್ಲ, ಇಲ್ಲಿ ಯುವರಾಜರಿಗೆ ಮಾತಾಡಕ್ಕೇನು ಉಳಿದಿಲ್ಲ. ಇಬ್ರು ಸರಿಯಾಗಿದ್ದಾರೆ. ಸೈಲೆಂಟ್ ಮೂವಿ ಸೂಪರ್ ಸ್ಟಾರ್ಸ್. ಬಾ, ನೀರಲ್ಲಿರ್ಬೇಕಾಗಿರೋ ಹಡಗು ರೋಡ್ ಮೇಲೆ ಇದೆಯಲ್ಲ ಸರ್. ಕಾರ್ ಕಣೋದು. ಅದು ಗೊತ್ತಾಗ್ತಿದೆ. ಹೆಸರೇನು ಅಂತ? ಆರ ಏನ್ ಸರ್ ಇದು? ರಾಜಮೌಳಿ ಫಿಲ್ಮ್ ಹೆಸರಿದ್ದಂಗಿದೆ. ರೋಲ್ಸ್ ರಾಯ್ಸ್ ಕಾರು. ಅಬ್ಬಬ್ಬಬ್ಬಬ್ಬಾ, ಏನ್ ಕಾಂಟ್ರಾಸ್ಟ್ ಆಗಿದ್ದೀರಾ ಗುರುಗಳೇ. ಆ ಕಾರ್ಗಿರೋ ಕ್ಲಾಸ್ಗೂ ನಿಮ್ಗೂ ಸಂಬಂಧನೇ ಇಲ್ಲ. ಬನ್ನಿ ಬಸ್, ಒಂದು ಸೆಲ್ಫಿ ತಗೋಣ. ಛತ್ರಿ ಚೆನ್ನಾಗಿದೆ. ಇದನ್ನ ಬಿಸಿಲಿಗೆ ಮಳೆಗೆ ಬಳಸೋರ್ನ ನೋಡಿದ್ದೀನಿ, ಆದ್ರೆ ಯಾವ್ದಕ್ ಬೇಕೋ ಅದಕ್ಕೆ ಬಳಸೋರ್ನ ಮೀಟ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್. ನನಗೆ ನಿಮ್ಮ ಥರ ಆರ್ಟಿಸ್ಟಿಕ್ ಆಗಿ ತಿರುಗ್ಸಕ್ ಬರಲ್ಲ. ಅಡ್ಡದಿದ್ದು ಇಳಿಸ್ಬಿಡೋದೆ. ನೀವೀಗ ತಾನೇ ಕಾರ್ ಇಳಿದಿದ್ದೀರ, ನಾನು ಈಗಷ್ಟೇ ಕ್ಯಾರೆಕ್ಟರ್ ಹತ್ತಿದ್ದೀನಿ. ನಾಚಿಕೆ ಪಟ್ಕೋಬೇಡಿ. ಮತ್ತೆ ಸಿಗೋಣ. ನೈಸ್ ಮೀಟಿಂಗ್ ಯು. ಬನ್ನಿ, ಫ್ಲೈಟ್ ಟೈಮ್ ಆಗ್ತಿದೆ. ಆದ್ರೆ ನೀವು ಏನೋ ಹೇಳಿ ಗುರುಗಳೇ, ಕಾರ್ ಸಾಕಾಗಿದೆ. ನಮ್ ಪೋಟ್ಗೆ ಬಂದು ನಿನಗೆ ವಾರ್ನಿಂಗ್ ಕೊಡ್ತಾ ಇದ್ದಾನ ಅವನು. ಸಾಯಿಸ್ಬಿಡ್ತೀನಿ ಅವನ್ನ.
ವಾರ್ನಿಂಗ್ ಕೊಟ್ಟಿದ್ ಕೈಯಲ್ಲೇ ಕಂಪ್ನಿ ಶೇರ್ಗಳು ಕೊಡ್ತಾರ ಬಿಡೋ, ಕೊಡದೆ ಎಲ್ಲಿ ಹೋಗ್ತಾರೆ. ನಡಿ ನಡಿ.